ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ಮುಗ್ಗರಿಸಿದೆ. ಕೊನೆಗೂ ಭಗ್ನವಾಯಿತು ಆರ್ಸಿಬಿ ಕಪ್ ಗೆಲ್ಲುವಂತಹ ಕನಸು. ದುಃಖದಲ್ಲಿ ಹೇಳ್ತಾ ಇರೋದು ಒಳಗ ಕಿಚ್ಚದ, ಆದ್ರೆ ವಿಧಿಯಲ್ಲಿ ನಾವು ನೆಗ್ನಾಡ್ಬೇಕು, ಜನಗಳ ಕಾಣ ಮಟ್ಟಿಗೆ ನೆಗ್ನಾಡ್ಬೇಕು, ಒಳಗ ಬೇಕಾದಷ್ಟು ಕಷ್ಟ ಅದ. ರಾಜಸ್ಥಾನ ರಾಯಲ್ಸ್ಗೆ 4 ವಿಕೆಟ್ಗಳ ಭರ್ಜರಿ ಜಯ ಸಿಕ್ಕಿದೆ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ ಆಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯಕ್ ಆಗಲ್ಲ. 6 ಎಸೆತ ಬಾಕಿ ಇರುವಾಗ್ಲೇನೆ ತಂಡ ಗೆದ್ದು ಬೇಗಿದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಒಂದ್ ರೀತಿಯಲ್ಲಿ ರೋಚಕ ಘಟ್ಟದಲ್ಲಿ ಪಂದ್ಯ ಸಾಗ್ತಾ ಆಯ್ತು. ಆದ್ರೆ ಆರ್ಸಿಬಿ ಸೋಲನ್ನು ಅನುಭವಿಸಿದೆ. ನನ್ಗೆ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ, ನಾನು ನೀವ್ ಹೇಳ್ತಾ ಇದ್ರೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ನಾನು ಮಾಹಿತಿ ಇಲ್ಲ ನಂತವ. ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಿರುವಂತದ್ದು ಆರ್ಸಿಬಿ. ಒಂದ್ ರೀತಿಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಕನಸುಕೊಂಡಿದ್ರು. ಚಂಡಾಲ, ನಿನ್ನಿಂದ ನಾವು ಈ ಊರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲ. ಸತತ 6 ಪಂದ್ಯಗಳನ್ನ ಗೆದ್ದಿರೋದ್ರಿಂದ ಈ ಪಂದ್ಯವನ್ನ ಗೆದ್ದು ಕ್ವಾಲಿಫೈ ಆಗುತ್ತೆ. ತದನಂತರದಲ್ಲಿ SRH ಮೇಲೆ ಆಡುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿತು. ನಗಲಾರದೆ ಅಳಲಾರದೆ ಈ ಬಾರಿ ಕಪ್ ನಮ್ದೇ ಅನ್ನುವಂತಹ ವಿಶ್ವಾಸದಲ್ಲಿದ್ದು ಅಭಿಮಾನಿಗಳು. ಆದ್ರೆ ಅಭಿಮಾನಿಗಳ ಕನಸು ಭಗ್ನವಾಗಿದೆ. ಏನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವು ಸರಿಯಾಗಿ ಮಾಡ್ತೀವಪ್ಪ, ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ರೋಚಕ ಘಟ್ಟದಲ್ಲಿ ಆರ್ಸಿಬಿ ಪಂದ್ಯವನ್ನ ಸೋತಿದೆ. 6 ಎಸೆತಗಳು ಬಾಕಿ ಇರುವಾಗಲೇ RR ತಂಡ ಗೆದ್ದು ಬೇಕಿರುವಂತದ್ದು. ಇದೆಲ್ಲ ಕಾಮನ್ ಕಂಡ್ರ, ಏನ್ ಫಸ್ಟ್ ಟೈಮ್. ರಾಜಸ್ಥಾನಕ್ಕೆ ಆರ್ಸಿಬಿ 173 ರನ್ಗಳ ಟಾರ್ಗೆಟ್ ಅನ್ನ ನೀಡಿತು. ಈ ಒಂದು ಟಾರ್ಗೆಟ್ ಅನ್ನ 19 ಓವರ್ಗಳಲ್ಲಿ RR ತಂಡ ಹೊಡೆದಿರುವಂತದ್ದು. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲೇ ಎಣವರ ಹೋಯ್ತು ಅಂತ ತಿಳ್ಕೊ. ಅದಕ್ಕೆ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಪುರ್ರನಂಗೆ ಆರುಂಟೈತದೆ ಕಡೆ. ಆರ್ಸಿಬಿ ಅಭಿಮಾನಿಗಳು ಕಾಯ್ತಾ ಇದ್ರು ಈ ಒಂದು ಪಂದ್ಯವನ್ನ ಗೆದ್ದು ಮುಂದಿನ ಪಂದ್ಯದಲ್ಲಿ SRH ಮುಖಾಂತರವಾಗಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಗೆದ್ದು ಬೀಗಿ ನೆಕ್ಸ್ಟ್ KKR ಮುಂದೆ ಫೈನಲ್ ಪಂದ್ಯವನ್ನ ಆಡುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇರ್ಲಿ ಬಿಡಮ್ಮ, ಮನುಷ್ಯ ಸತ್ ಮೇಲೆ ಬಾಯಿ ಮುಚ್ಕೊಂಡು ಇರ್ಲೇಬೇಕು. ಇರೋವರೆಗೂ ಮಾತಾಡ್ತಾ ಇದ್ಬಿಡ ಬಡಬಡ ಅಂತ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಚೆಕಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.